ಉದ್ಘಾಟನೆ ಈ ರೀತಿ ಮಾಡಿದ ತುಂಬಾ ಇಷ್ಟ ಆಯ್ತು. ಇವಾಗ ಎಲ್ಲರಿಗೂ ಫ್ರೀ ಕೊಡ್ತಾರೆ ಅಂದ್ರೆ ಎಲ್ಲರೂ ಜನರು ಹೋಗ್ತಾರೆ, ಅದು ಫ್ರೀ ಕೊಡ್ತೀವಿ ಬನ್ನಿ ಅಂತಾನೆ ಹೋಗ್ತಾರೆ. ಬಟ್ ಹೆಲ್ತ್ ಎಜುಕೇಶನ್ ಅವೆಲ್ಲ ಫ್ರೀಯಾಗಿ ಬಂದ್ರೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಮಾಡ್ತೀವಿ ಅಂದ್ರೆ ಕೆಲವು ಮುಂದೆ ನೋಡ್ತಾರೆ, ಏನ್ ಪ್ರಯೋಜನ ಆಗಲ್ಲ. ನೀವೆಲ್ಲರೂ ಕುತ್ಕೊಂಡು ಚೆನ್ನಾಗಿದ್ದಾರೆ, ನಿಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೋಸ್ಕರ ಬಂದಿರ್ತೀರಾ. ಆರೋಗ್ಯ ಅನ್ನೋದು ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತಿರಲ್ಲ, ಅದನ್ನ ನೀವು ಯಾವುದೇ ಥರದಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಿಮಗೆ ನನ್ನ ಮಗಳಿಗೆ ಆಗಿರೋದು, ನನಗೆ ಹುಷಾರಿಲ್ಲ, ದೇವರಾಗಿ ಮಲಗಿದ್ದಾರೆ, ಅದು ಹೋಗಿಲ್ಲ ಹುಷಾರಿಲ್ಲ, ಒಂದು LKG ಎತ್ಕೊಡೋದ್ರಿಂದ ಕೊಡ್ತಾರ, ಅದನ್ನ ಕೊಡ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಜನ ಕೋಟಿಗಟ್ಟಲೆ ಸಾಯ್ತಾರೆ, ಎಂತ ಡಾಕ್ಟರ್ಸ್ ನಾವು ಕೇಳ್ತಾರೆ, ನಿಮ್ಮ ಡಾಕ್ಟರ್ಸ್ ನಿಮ್ಮ ಹುಷಾರಿಲ್ಲ ಅಂತಂದ್ರೆ ನಾವು ಅಷ್ಟು ನಮ್ಮನೇಲಿ ಎಲ್ಲರೂ ಕಳ್ಕೊಂಡಿರ್ತೀವಿ. ಸೊ ಯಾರಿಗೂ ಇರಲ್ಲ, ಆರೋಗ್ಯ ಯಾವುದ್ರ ನಾವು ಕೊಡ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಕಾಯಿಲೆಗಳು ಯಾವ ತರ ಅಂದ್ರೆ ಅದು ಅದಾಗೆ ಬರುತ್ತೆ, ಅದನ್ನ ನಮ್ಮ ನಿಮ್ಮಲ್ಲಿ ಇರಲ್ಲ. ಕೆಲವೊಂದನ್ನ ನಾವೆಲ್ಲ ತರಿಸ್ಕೊಂತೀವಿ. ಸೊ ಅದಕ್ಕೋಸ್ಕರ ಹೇಳ್ತೀವಿ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅದು ಕಾಯಿಲೆ ಬರ್ತಾ ಇರೋದ್ರಿಂದ ಮುಂಚೆನೇ ತಡೆಗಟ್ಟಿಸಲು ಭಾರಿ ಒಳ್ಳೆಯದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಿಮ್ಗೆಲ್ಲ ಗೊತ್ತಿರೋದಲ್ಲ, ನಾವು ಚಿಕ್ಕವರಿದ್ದಾಗ ಎಲ್ಲ ಮಕ್ಕಳು ಇಮ್ಯುನೈಸೇಷನ್ ಮಾಡಿಸ್ತಾರೆ. ಏನ್ ಮಾಡಿಸ್ತಾರೆ, ಅವೇ ಕಾಯಿಲೆಗಳನ್ನು ಮಾಡ್ತಾರ, ಟಿವಿ ಕಾಯಿಲೆ ಕೊಡ್ತೀವಿ, ಪೋಲಿಯೋ ಕೊಡ್ತೀವಿ, ಅವ್ರಿಗೆ ಏನೇ ಕೊಡ್ತೀವಿ ಅಂದ್ರೆ ಮುಂದೊಂದು ದಿವಸ ಅವ್ರಿಗೆ ಪೋಲಿಯೋ ಅವ್ರಿಗೆ ಬರ್ಬಾರ್ದು ಕೊಡ್ತೀವಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಬಂದ ಮೇಲೆ ನಾವು ಸಫರ್ ಆಗೋದ್ಕಿಂತ ಬರ್ತಲೇ ನೋಡ್ಕೊಳ್ಳೋದು ಸಹ ಒಳ್ಳೆಯದು. ಈಗ ಕೋವಿಡ್ ವಿಚಾರಗಳು ನೀವೆಲ್ಲ ಕೋವಿಡ್ ಮೇಲೆ ಸಫರ್ ಆಗೋದು ವ್ಯಾಕ್ಸಿನ್ ತಗೊಂಡು ಈ ಡಿಫ್ರೆನ್ಸ್ ಎಲ್ಲ ಇತ್ತು ಅಂತೀನಿ. ಅದೇ ತರ ಬರೀ ವ್ಯಾಕ್ಸಿನ್